ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಕಾರ್ಯ ನಿನ್ನೆ ಸಂಜೆ ಬೆಳಿಗ್ಗೆ ಆಗಬೇಕಾಯಿತು. ಅದು ಮತಪೆಟ್ಟಿಗೆ ಓಪನ್ ಮಾಡಿ ಬಾಕ್ಸ್ ಓಪನ್ ಮಾಡಿದ್ದಾರೆ ಮತ ಎಣಿಕೆಗೆ ಮುನ್ನ ಅಂತೇಳಿ ಕಾಂಗ್ರೆಸ್ BJP ಪಕ್ಷೇತರ ಅಭ್ಯರ್ಥಿಗಳೆಲ್ಲ JDS ಎದ್ದುಗಳೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಕ್ಕೋಸ್ಕರ ಶನಿವಾರ ನಿನ್ನೆ ಸಂಜೆ ಅಂದರೆ ಶನಿವಾರ ಮೇ 2 7 ಗಂಟೆಗೆ ಸಂಜೆ 7 ಗಂಟೆಗಿಂತ ಆರಂಭ ಆಯಿತು ಮರುಮತ ಎಣಿಕೆ. ರಾತ್ರಿಯಲ್ಲಿ ನಡೀತು, ಬೆಳಗಿನ ಜಾವ ಮುಕ್ತಾಯ ಆಯಿತು ಮರುಮತ ಎಣಿಕೆ ಕಾರ್ಯ. ಅಂಚೆ ಮತಗಳ ಕಾರ್ಯ ಮುಕ್ತಾಯಿತು. ಲಾಸ್ಟಿಗೆ ಅಂಚೆ ಮತಗಳು ಇರುತ್ತೆ, ಪೋಸ್ಟ್ ವೋಟ್ಸು. ಅಂಚೆ ಮತಗಳ ಕಾರ್ಯ ಮುಗಿದೋಯ್ತು. ಲಾಸ್ಟು ಅಷ್ಟೇ ಅಂಚೆ ಮತಗಳಿಂದ ಗೆದ್ದಿದ್ರು 201 ಮತಗಳಿಂದ. ಅಂಚೆ ಮತಗಳ ಎಣಿಕೆ ಕಾರ್ಯ ಮುಕ್ತಾಯ ಆದಾಗ ಕಂಪ್ಲೀಟ್ ಫುಲ್ ಫಿನಿಶ್ ಆದಾಗ ಕಳೆದ ಬಾರಿ ವಿಚಿತ್ರ ಆಗಿದ್ದ ಹಾಲಿ ಶಾಸಕ ಅಂತ ಹೇಳೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಕಾಂಗ್ರೆಸ್ ಅಭ್ಯರ್ಥಿಯಾದ TD ರಾಜೇಗೌಡರಿಗೆ 255 ಮತಗಳು ಹಿನ್ನಡೆ ಆಯಿತು. ಇವರಿಗೆ ಕಳೆದ ಬಾರಿ ಸೋತಿದ್ದ ಇದೇ ಬಾರಿ ಅದೇ ಕಾರಣ ಅಂತ ಈ 2023ರಲ್ಲಿ 201 ಮತಗಳನ್ನು ಸೋತಿದ್ದ BJP ಅಭ್ಯರ್ಥಿ DN ದೇವರಾಜ್ ಅವರು ಈ ಬಾರಿ ಜಾಸ್ತಿ ಮತ ತೊಗೊಳ್ತಾರೆ. ಅವರು 52 ಮತಗಳಿಂದ ವಿನ್ ಆದರು ಅಂತೇಳಿ ಘೋಷಣೆ ಆಗೋದಷ್ಟೇ ಬಾಕಿ. 52 ಅಂಚೆ ಮತಗಳಿಂದ ವಿನ್ ಆದರು ಅಂತ ಘೋಷಣೆ ಆಗೋದು ಬಾಕಿ. ಅವರಿಗೆ 2 ಮತಗಳು ತಿರಸ್ಕಾರವೇ. ಅವರಿಗೆ ಅವರು 52 ಒಟ್ಟಾರೆ ಅಂಚೆ ಮತಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ DN ದೇವರಾಜ್ ಅವರು BJP ಅಭ್ಯರ್ಥಿ DN ದೇವರಾಜ್ ಅವರು ಆಯ್ಕೆ ಆಗೋದು ಖಚಿತ ಆಗಿದೆ. ಘೋಷಣೆ ಅಷ್ಟೇ ಬಾಕಿ ರಾಜ್ಯ ಚುನಾವಣೆ ಆಗಿದ್ದ. ಏಕೆಂದರೆ ಅಲ್ಲೂ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್, ಬಟ್ ಘೋಷಣೆ ಆಗುತ್ತೆ. ತಪ್ಪು ಯಾರಪ್ಪ ಅಂದರೆ ಚುನಾವಣೆ ಆಗುತ್ತೆ ತಪ್ಪು ಯಾವಾಗ ಅರ್ಪಿಸ್ತೀನಿ. ಇಷ್ಟು 3 ವರ್ಷ ಯಾಕೆಪ್ಪ ಬಿಟ್ರಿನ TD ರಾಜೇಗೌಡ ಶಾಸಕ ಅಂತ ಇಷ್ಟೊಂದು ಮತ್ತು ಏನು ಇದು ಕಾರಣ? ಯಾರು ಕಾರಣ? ಪ್ರಜಾಪ್ರಭುತ್ವ ಉಲ್ಲಂಘನೆ ಅಲ್ವಾ? ಅವಹೇಳನ ಮಾಡಿದ್ದಾರೆ ಪಾಪ. ಇವರು DN ದೇವರಾಜ್ ಶಾಸಕರು 52 ಮತಗಳಿಂದ ಗೆದ್ದು ಬಿಟ್ಟಿದ್ದಾರೆ. ಆಗಲೇ ಪತ್ರಿಕೆಗಳು ಅಷ್ಟೇ ಬೆಳಗ್ಗೆ ನಿಬ್ಬೆ TD ರಾಜೇಗೌಡರಿಗೆ ವಿನ ಬಿಡಿದಂತೆ. ಏನು ರೀ ಮಾಧ್ಯಮ ರೀ, ನಾಚಿಕೆ ಆಗ್ಬೇಕು ಮಾಧ್ಯಮಗಳಿಗೆ. ಬೆಳಗ್ಗೆ ಅಂಚೆ ಮತಗಳ ಮುಕ್ತಾಯ ಆಗಿದೆ. ಇದು ವಿಜಯ ಕನ್ನಡ ವೆಬ್ಸೈಟಲ್ಲಿ ಹಾಕಿದೆ, ಅದನ್ನು ಹೇಳ್ತಿರೋದು. ಎಲ್ಲ ಹೇಳಬೇಕು ಅಷ್ಟೇ ಮಾಧ್ಯಮಗಳ ಮುಂದೆ. ಶೃಂಗೇರಿ ಶಾಸಕರಾಗಿ DN ದೇವರಾಜ್ ಅವರು ಶಾಸಕರ ಆಯ್ಕೆ ಆಗೋದು ಖಚಿತ ಆಗಿದೆ. ಘೋಷಣೆ ಅಷ್ಟೇ ಬಾಕಿ. TD ರಾಜೇಗೌಡರು ಇಲ್ಲ, ಅವರು ಇಲ್ಲ.